ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಶಿವಾಯ ಲಾಗ್ಸ್ ಪುತ್ತೂರು. ಇವತ್ತಿನ ಸ್ಪೆಷಲ್ ಬೀಂಪುಳಿ ಸಾರು. ಇವತ್ತಿನ ಈ ವಿಡಿಯೋದಲ್ಲಿ ಈ ರೆಸಿಪಿಯನ್ನು ಹೇಗೆ ಮಾಡೋದು ಅಂತೇಳಿ ನೋಡುವ ಬನ್ನಿ. ಹಾಗಾದರೆ ಮೊದಲಿಗೆ ನಾವೀಗ ತೋಟಕ್ಕೆ ಹೋಗಿ ಬೀಂಪುಳಿಯನ್ನು ಕೊಯ್ದುಕೊಂಡು ಬರುವ. ಈ ಬೀಂಪುಳಿ ಸ್ವಲ್ಪ ಹುಳಿ ಹುಳಿಯಾಗಿರ್ತದೆ. ಇದು ಸಾರಿಗೆ ಚೆಂದ ಆಗ್ತದೆ. ಮತ್ತು ನೋಡಿ, ಅದರ ಮರವನ್ನು ನಾವು ತೋರಿಸ್ತಾ ಇದ್ದೇವೆ ಇಲ್ಲಿ. ಇದನ್ನು ನಾವು ಉಪ್ಪಿನಕಾಯಿ ಮಾಡಲಿಕ್ಕೆ ಸಹ ಬಳಸ್ಬೋದು. ಇದು ತುಂಬ ಹಣ್ಣಾದರೆ ಚೆನ್ನಾಗಿರೋದಿಲ್ಲ. ಸ್ವಲ್ಪ ಕಾಯಿ ಇರುವಾಗಲೇ ನಾವು ಕೊಯ್ದು ಸಾಂಬಾರು ಮಾಡಿದರೆ ಚೆನ್ನಾಗಿರ್ತದೆ. ನೋಡಿ, ನಾವು ಕೊಯ್ದು ತಂದಿದ್ದೇವೆ. ಈಗ ಇದನ್ನು ಸಾರು ಮಾಡೋದು ಹೇಗೆ ಅಂತೇಳಿ ನೋಡುವ ಬನ್ನಿ. ಹಾಗಾದರೆ ನಾವಿಲ್ಲಿ 1 ಕಪ್ಪಷ್ಟು ಬೇಳೆಯನ್ನು ತಗೊಂಡಿದ್ದೇವೆ. ತೊಗರಿ ಬೇಳೆ ಬೇಕಾದವರು ಅದನ್ನು ಸಹ ತೆಗೆದುಕೊಂಡು ಮಾಡಬಹುದು. ಇದನ್ನು ಚಂದ ವಾಶ್ ಮಾಡಿ ಆದ ಮೇಲೆ ಕುಕ್ಕರಿಗೆ ಹಾಕಿಕೊಳ್ಳುವ. ಇದಕ್ಕೆ ನಾವು 2 ಗ್ಲಾಸಷ್ಟು ನೀರನ್ನು ಹಾಕಿಕೊಳ್ಬೇಕು. ಈಗ ಇದು ಒಂದು 2 ವಿಷಲ್ ಬಂದರೆ ಸಾಕು. ನಾವು ಇದನ್ನು ಕ್ಲೋಸ್ ಮಾಡಿ ಗ್ಯಾಸಿಗೆ ಇಟ್ಟು ಬಿಡುವ. ಈಗ ನಮ್ಮ ಬೇಳೆ ಸಹ ರೆಡಿ ಉಂಟು ಬೆಂದು. ಈಗ ಮಸಾಲಕ್ಕೆ ಬ್ಯಾಡಗಿ ಮೆಣಸು 8 ಮತ್ತು ಗುಂಟೂರು ಚಿಲ್ಲಿ 2, ಅಂದರೆ ಕುಮಟೆ ಮೆಣಸು ಮತ್ತು ಊರಿನ ಮೆಣಸನ್ನು ತೆಗೆದುಕೊಂಡು ಮೊದಲಿಗೆ ಚಂದ ರೋಸ್ಟ್ ಮಾಡಿಕೊಳ್ಳುವ. ಅದನ್ನು ನಾವಿಲ್ಲಿ ತೆಂಗಿನ ಎಣ್ಣೆನ ಯೂಸ್ ಮಾಡಿ ಅದನ್ನು ಹುರಿತಾ ಇದ್ದೇವೆ. ಈಗ ಇದಕ್ಕೆ ಸ್ವಲ್ಪ ಇಂಗನ್ನು ಸಹ ತೆಗೆದುಕೊಂಡಿದ್ದೇವೆ. ಇದನ್ನು ಸಹ ನಾವು ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿಕೊಳ್ಬೇಕು. ಮತ್ತು ಅದಕ್ಕೆ ಕೊತ್ತಂಬರಿ ಬೀಜ 4 ಟೀ ಸ್ಪೂನಷ್ಟು ಹಾಕಿಕೊಳ್ಳುವ. ಇದನ್ನು ಸಹ ಚಂದ ಫ್ರೈ ಮಾಡಬೇಕು. ಅರ್ಧ ಟೀ ಸ್ಪೂನಷ್ಟು ಜೀರಿಗೆಯನ್ನು ಸಹ ಹಾಕಿಕೊಂಡಿದ್ದೇವೆ. ಮೆಂತೆ 1/4 ಟೀ ಸ್ಪೂನಷ್ಟು ಹಾಕಿಕೊಂಡು ಚಂದ ಹುರಿಬೇಕು. ಚೆನ್ನಾಗಿರ್ತದೆ ಇದು ರೆಸಿಪಿ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಮತ್ತು ಇಲ್ಲಿ ಕ್ರಷ್ ಮಾಡಿರುವಂತಹ 4 ಎಸಳು ಬೆಳ್ಳುಳ್ಳಿಯನ್ನು ಸಹ ಹಾಕಿಕೊಂಡು ಚಂದ ರೋಸ್ಟ್ ಆದ ಮೇಲೆ ಇದನ್ನು ಮಿಕ್ಸಿ ಜಾರಿನಲ್ಲಿ ಹಾಕಿ ಇದಕ್ಕೆ 1 ಈರುಳ್ಳಿಯನ್ನು ಮತ್ತು ಸ್ವಲ್ಪ ನೀರನ್ನು ಸೇರಿಸಿಕೊಂಡು ನಾವು ಗ್ರೈಂಡ್ ಮಾಡಿಕೊಳ್ತಾ ಇದ್ದೇವೆ. ನೋಡಿ, ಇಷ್ಟು ಬಂದರೆ ಸಾಕು ಮಸಾಲಕ್ಕೆ. ಇದನ್ನು ಈಗ ಸೈಡಲ್ಲಿ ಇಟ್ಟು ಬಿಡುವ. ನಾವಿಲ್ಲಿ ಬೀಂಪುಳಿಯನ್ನು ಚಂದ ವಾಶ್ ಮಾಡಿ 10 ಬೀಂಪುಳಿಯನ್ನು ತಗೊಂಡಿದ್ದೇವೆ. ಇದನ್ನು ನಡುವಿನಿಂದ ಕಟ್ ಮಾಡಿಕೊಂಡಿದ್ದೇವೆ. ಮತ್ತು 1 ಈರುಳ್ಳಿಯನ್ನು ಸಹ ತೆಗೆದುಕೊಂಡು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇವೆ. ನಮ್ಮ ಬೇಳೆ ಸಹ ಆಗ ಬೆಂದದ್ದು ರೆಡಿ ಉಂಟು. 2 ವಿಷಲ್ ಕೊಟ್ಟಿದ್ದೇವೆ ಇದಕ್ಕೆ. ಈಗ ಇದಕ್ಕೆ ನಾವು ಫಸ್ಟಿಗೆ ಬೀಂಪುಳಿ ಮತ್ತು ಈರುಳ್ಳಿಯನ್ನು ಹಾಕಿಕೊಳ್ಳುವ. ಇದಕ್ಕೆ ಈಗ ಸಣ್ಣದೊಂದು ಬೆಲ್ಲವನ್ನು ಸಹ ಸೇರಿಸಿಕೊಳ್ಳುವ. ಟೇಸ್ಟಿಗೆ ಚೆನ್ನಾಗಿರ್ತದೆ ಫ್ಲೇವರ್ ಸಹ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಬೇಕು. ಮತ್ತು ನಾವಿದನ್ನು ಕುಕ್ಕರಲ್ಲಿಟ್ಟು 1 ವಿಷಲ್ ಬರುವ ತನಕ ಇಟ್ಟು ಬಿಡೋದು. ನೋಡಿ, ಇದೀಗ ವಿಷಲ್ ಬಂದಿದೆ 1. ಅದಾದಮೇಲೆ ಹೀಗೆ ಬಂದಿದೆ. ಇಷ್ಟು ಬಂದರೆ ಸಾಕು. ಇದನ್ನು ನಾವೀಗ ಒಂದು ಪಾತ್ರಕ್ಕೆ ಹಾಕಿಕೊಳ್ಳುವ ಕುಕ್ಕರಿನಿಂದ. ಈಗ ಎಲ್ಲವನ್ನು ಕುಕ್ಕರಿನಿಂದ ಪಾತ್ರಕ್ಕೆ ಹಾಕಿ ಆದಮೇಲೆ ನಾವು ಗ್ರೈಂಡ್ ಮಾಡಿಟ್ಟಂತಹ ಮಸಾಲವನ್ನು ಸಹ ಹಾಕಿಕೊಳ್ಳುವ. ಚಂದ ಮಸಾಲವನ್ನು ಮಿಕ್ಸ್ ಮಾಡಿದರೆ ಆಯಿತು ಸೌಟಲ್ಲಿ. ಸ್ವಲ್ಪ ನೀರನ್ನು ಸಹ ಸೇರಿಸಿಕೊಳ್ಬೇಕು ಇದಕ್ಕೆ.
ಮಸಾಲವನ್ನು ಹಾಕಿ ಆದಮೇಲೆ 2 ನಿಮಿಷಗಳಷ್ಟು ಟೈಮು ನಾವಿದನ್ನು ಬೇಯಿಸಿದರೆ ಸಾಕು. ಇದೀಗ ರೆಡಿ ಉಂಟು ನೋಡಿ. ಈಗ ಗ್ಯಾಸ್ ಆಫ್ ಮಾಡಿ ಮುಚ್ಚಳವನ್ನು ಮುಚ್ಚಿಟ್ಟು ಬಿಡಿ. ಈಗ ಇದಕ್ಕೆ ನಾವು ಫಸ್ಟಿಗೆ ಒಂದು ಒಗ್ಗರಣೆಯನ್ನು ಹಾಕಿಕೊಳ್ಳುವ ಪರಿಮಳಕ್ಕೆ. ನೋಡಿ, ಈಗ ಇಲ್ಲಿಗೆ ಕೊಕೊನಟ್ ಆಯಿಲ್ 1 ಟೀ ಸ್ಪೂನಷ್ಟು ನಾವು ತಗೊಂಡಿದ್ದೇವೆ. ಮತ್ತು ಇದಕ್ಕೆ ಸ್ವಲ್ಪ 1 ಟೀ ಸ್ಪೂನಷ್ಟು ತುಪ್ಪವನ್ನು ಸಹ ಸೇರಿಸಿಕೊಂಡಿದ್ದೇವೆ. ಇದು ಚೆಂದ ಬಿಸಿಯಾದ ಮೇಲೆ ಇದಕ್ಕೆ ನಾವು ಬ್ಯಾಡಗಿ ಮೆಣಸು 2 ಹಾಕಿಕೊಂಡಿದ್ದೇವೆ. ಮತ್ತು ಇದಕ್ಕೆ ನಾವು ಸಾಸಿವೆಯನ್ನು 1 ಟೀ ಸ್ಪೂನಷ್ಟು ಹಾಕಿಕೊಂಡಿದ್ದೇವೆ. ಇದು ಚೆಂದ ಸ್ವಲ್ಪ ಚಿಟಪಟ ಅಂತೇಳಿ ಸೌಂಡು ಬಂದ ಮೇಲೆ ನಾವು ಚಚ್ಚಿಟ್ಟಿರುವಂತಹ ಬೆಳ್ಳುಳ್ಳಿ 8 ಎಸಳು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೇವೆ. ಅದನ್ನು ಸಹ ಹಾಕಿಕೊಳ್ಳುವ. ಹಾಕಿ ಆದಮೇಲೆ ಒಮ್ಮೆ ಮಿಕ್ಸ್ ಮಾಡಿಬಿಡಿ. ಈಗ ಒಗ್ಗರಣೆ ರೆಡಿ ಉಂಟು. ಇದನ್ನು ಈಗ ಸಾರಿಗೆ ಹಾಕುವುದಕ್ಕಿಂತ ಮುಂಚೆ ನಾವು ಕರಿಬೇವಿನ ಸೊಪ್ಪನ್ನು ಇದರ ಮೇಲೆ ಹಾಕುವ. ಫಸ್ಟಿಗೆ ನಾವು ಒಗ್ಗರಣೆಗೆ ಹಾಕಲಿಲ್ಲ, ಸಾರಿಗೆ ಹಾಕಿಕೊಳ್ತಾ ಇದ್ದೇವೆ. ಮತ್ತು 1/4 ಟೀ ಸ್ಪೂನಷ್ಟು ಅರಶಿಣದ ಪೌಡರನ್ನು ಸಹ ಈಗ ಹಾಕಿಕೊಳ್ತಾ ಇದ್ದೇವೆ. ಇದರ ಮೇಲೆ ಈಗ ನಾವು ಒಗ್ಗರಣೆಯನ್ನು ಹಾಕಿದರೆ ಆಯಿತು. ಹಾಕಿಟ್ಟು ಮುಚ್ಚಳವನ್ನು ಮುಚ್ಚಿಡಿ ಸ್ವಲ್ಪ ಹೊತ್ತು. ನೋಡಿ ಎಷ್ಟು ಚೆಂದ ಬಂದಿದೆ ನೋಡಿ. ಪರಿಮಳ ಸಹ ಚೆಂದ ಬರ್ತಾ ಉಂಟು. ಚೆನ್ನಾಗಿರ್ತದೆ ಟೇಸ್ಟ್. ನೀವೊಮ್ಮೆ ಇದೇ ರೆಸಿಪಿಯನ್ನು ಟ್ರೈ ಮಾಡಲೇಬೇಕು. ನೋಡಿ, ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಮತ್ತೆ ನಮಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಉಂಟು ಈ ರೆಸಿಪಿ ಅಂತೇಳಿ. ಇದು ಬಾಯ್ಲ್ಡ್ ರೈಸಿಗೆ, ವೈಟ್ ರೈಸಿಗೆ ಸಹ ಚೆನ್ನಾಗಿರ್ತದೆ. ಹಾಗೆ ಕುಡಿಬೇಕು ಅಂತೇಳೋರು ಕುಡಿಯಬಹುದು ಸಹ. ಈಗ ನಮ್ಮ ಬಿಂಪುಳಿ ಸಾರು ರೆಡಿಯಾಗಿದೆ. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನೊಂದು ಲಾಗಲ್ಲಿ ಮತ್ತೆ ನಿಮ್ಮನ್ನು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು.